ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ವೀಕ್ಷಕರೇ, ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ನಂತರ ಇದೀಗ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಸ್ಥಾನ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೇಗಾದರೂ ಮಾಡಿ ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕೆಂಬಂತಹ ಮಾತು ಕೂಡ ಕೇಳಿ ಬರ್ತಾ ಇದ್ದು, ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ಕುರಿತಾದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ವಿಶ್ವವಾಣಿ ಟಿವಿಗೆ ಲಭ್ಯವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ತನ್ನಗಾಗಿದ್ದಂತಹ BY ವಿಜೇಂದ್ರ ವಿರೋಧಿ ಬಣದ ಚಟುವಟಿಕೆಗಳು ಇದೀಗ ಮತ್ತೆ ಶುರುವಾಗಿವೆ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿದೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಜ್ವಾಲೆ. BSYಗೆ ಮತ್ತೆ ಇದೀಗ ಭಿನ್ನರಕಾಟ ಶುರುವಾದಂತೆ ಕಾಣ್ತಾ ಇದೆ. ಬಂಡಾಯದ ಒಂದು ಬಿಸಿ ಇದೀಗ ಬಿಜೆಪಿ ನಾಯಕರ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಭಾಗಿಯಾಗಿದ್ದಾರೆ. ಈ ಒಂದು ಬಂಡಾಯ ಬಿಜೆಪಿ ನಾಯಕರ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಮತ್ತೆ ಪುನರುಚ್ಚರಿಸಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು. ವಿಜೇಂದ್ರ ಜನರ ಭಾವನೆಯಂತೆ ಹೋರಾಟವನ್ನ ಮಾಡ್ತಾ ಇಲ್ಲ, ಕಾರ್ಯಕರ್ತರ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಬದಲಾವಣೆ ಆಗದೇ ಇದ್ದರೆ ಪಕ್ಷಕ್ಕೆ ಬರಲಿದೆ ಗಂಭೀರವಾದಂತಹ ಆರೋಪ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ರಾಜ್ಯ ರಾಜಕೀಯಕ್ಕೆ ಬರಲೇಬೇಕು, ವಿಜೇಂದ್ರ ವಿರೋಧಿ ಬಣದ ನಾಯಕ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಈ ಎಲ್ಲ ಒಂದು ಪ್ರಮುಖ ಒಂದು ಅಂಶಗಳನ್ನ ನೋಡಿದಾಗ ಇದೀಗ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ಇದುವರೆಗೆ ಬೂದಿ ಮುಚ್ಚಿದ ಕೆಂಡದಂತೆ ಉಳಿದಿರತಕ್ಕಂತಹ ಆ ಒಂದು ವಿಷಯ ಯಾವಾಗ ಬಿಜೆಪಿಯಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿತು, ಕೆಲವು ಸಮಯಗಳವರೆಗೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಆ ಒಂದು ರೀತಿಯಲ್ಲಿ ಇರ್ತಾ ಇತ್ತು. ಆದರೆ ಇದೀಗ ಏನಾಗಿದೆ, ಮತ್ತೆ ಇದೀಗ ಹೊತ್ತಿ ಉರಿಲಿಕ್ಕೆ ಪ್ರಾರಂಭವಾಗಿದೆ. ಎಸ್, ಇದೀಗ ರಾಜ್ಯ ಬಿಜೆಪಿಯ ಪಾಳ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಲಿಯಾಗಬೇಕಾಯಿತು, ಬಲಿಯಾದರೂ ಕೂಡ. ಆದರೆ ಇದೀಗ ಮತ್ತೆ ಅದೇ ವಿಷಯ ಇದೀಗ ಭಾರಿ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ BY ವಿಜೇಂದ್ರ ವಿರೋಧಿ ಬಣದ ನಾಯಕರಲ್ಲಿ ಒಬ್ಬರಾದಂತಹ ಕುಮಾರ್ ಬಂಗಾರಪ್ಪ ಅವರು ನಿರಂತರವಾಗಿ ಸಭೆಗಳ ಮೇಲೆ ಸಭೆಯನ್ನು ಮಾಡಿದ್ದಾರೆ. ಅದರಲ್ಲಿ ಶಾಸಕ ಒಂದು ರಮೇಶ್ ಜಾರಕಿಹೊಳಿ ಆಗಿರಬಹುದು, ಅದೇ ರೀತಿ ಪ್ರತಾಪ್ ಸಿಂಹ ಆಗಿರಬಹುದು, ಆಮೇಲೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು, ಅರವಿಂದ್ ಲಿಂಬಾವಳಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಹೀಗೆ ಸಾಕಷ್ಟು ಪ್ರಮುಖ ಒಂದು ಬಿಜೆಪಿಯಲ್ಲಿ BY ವಿಜೇಂದ್ರ ಅವರ ಒಂದು ವಿರುದ್ಧವಾಗಿ ತದ್ವಿರುದ್ಧವಾಗಿರ್ತಕ್ಕಂತಹ ಒಂದು ಬಣ ಇದೆಯಲ್ಲ, ಈ ಬಣದ ಪ್ರಮುಖ ನಾಯಕರು ಎಲ್ಲರೂ ಕೂಡ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಇದೀಗ ಬಿಜೆಪಿಯ ಮತ್ತೋರ್ವ BY ವಿಜೇಂದ್ರ ಅವರ ವಿರುದ್ಧ ಬಣದ ನಾಯಕನಾದಂತಹ ಕುಮಾರ್ ಬಂಗಾರಪ್ಪ ಅವರು ಇದೀಗ ಮತ್ತೆ ಅಪಸ್ವರವನ್ನ ಎತ್ತಿದ್ದಾರೆ. ವಿಜೇಂದ್ರ ಅವರು ಜನರ ಭಾವನೆಯಂತೆ ಹೋರಾಟವನ್ನ ಮಾಡ್ತಾ ಇಲ್ಲ ರಾಜ್ಯ ರಾಜಕೀಯದಲ್ಲಿ. ಯಾಕಂದ್ರೆ ಪಕ್ಷವನ್ನ ಹೋರಾಟಕ್ಕೆ ಕರೆತರಬೇಕು, ಆದರೆ ಇವರು ಪಕ್ಷವನ್ನ ಹೋರಾಟಕ್ಕೆ ಕರೆತರುವಲ್ಲಿ ಸಾಕಷ್ಟು ವಿಫಲರಾಗಿದ್ದಾರೆ. ವಿಜೇಂದ್ರ ಅವರು ಜನರೊಂದಿಗೆ ಬೆರಿತಾ ಇಲ್ಲ. ಪಕ್ಷದ ಅಧ್ಯಕ್ಷ ಅಂದ್ರೆ ಸದಾ ಜನರ ಮಧ್ಯೆ ಇದ್ದುಕೊಂಡು, ಜನರ ಒಂದು ಒಡನಾಡಿಯಾಗಿದ್ದುಕೊಂಡು, ಪಕ್ಷ ಹಾಗೂ ಜನರ ನಡುವೆ ಅಥವಾ ಪಕ್ಷ ಹಾಗೂ ಕಾರ್ಯಕರ್ತರ ನಡುವೆ ಒಂದು ಕೊಂಡಿಯಂತೆ ಇದ್ದುಕೊಂಡು ಎಲ್ಲವನ್ನು ಕೂಡ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಸಾಮರ್ಥ್ಯ ಒಬ್ಬ ರಾಜ್ಯಾಧ್ಯಕ್ಷ ಸಮರ್ಥ ನಾಯಕನಲ್ಲಿ ಇರುತ್ತೆ. ಆದರೆ ನಾವು ವಿಜೇಂದ್ರ ಅವರ ಒಂದು ವ್ಯಕ್ತಿತ್ವದಲ್ಲಿ ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಜನರ ಮಧ್ಯೆ ನಿಂತ್ಕೊಂಡು ಹೋರಾಟವನ್ನ ಮಾಡಬೇಕಾಗತ್ತೆ. ಆದರೆ ಏನ್ ಮಾಡ್ತಾ ಇದ್ದಾರೆ ವಿಜೇಂದ್ರ ಮಾಡ್ತಾ ಇರೋದಾದ್ರೆ ಏನು, ಕಾರ್ಯಕರ್ತರು ಹಾಗಾಗಿ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಹಾಗಾಗಿ ವಿಜೇಂದ್ರ ಅವರು ಕಡಾಖಂಡಿತವಾಗಿ ಯಾವುದೇ ಮುಲಾಜಿಲ್ಲದೆ ಅವರು ತಮ್ಮ ಸ್ಥಾನವನ್ನ ಇಲ್ಲಿ ಬಿಟ್ಟುಕೊಡಬೇಕಾಗತ್ತೆ ಅಂತಕ್ಕಂತಹ ಮಾತನ್ನ ಇಲ್ಲಿ ಕುಮಾರ್ ಬಂಗಾರಪ್ಪ ಅವರು ಮಾತನಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಪಕ್ಷದ ಹಿರಿಯರಿದ್ದಾರೆ. ಇಲ್ಲಿ ಕೂಡ ತಾವು ಗಮನಿಸಬೇಕು, ಇಲ್ಲಿ ಒಂದು ರಾಜ್ಯಾಧ್ಯಕ್ಷನ ಒಂದು ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇವಲ ಬದಲಾವಣೆ ಮಾತ್ರ ಬಯಸ್ತಾ ಇಲ್ಲ. ಆ ಒಂದು ಪಕ್ಷದ ಅಂದ್ರೆ ಈಗ ಒಂದ್ ಕಡೆ ಈಗ ಆಲ್ರೆಡಿ ಏನಾಗಿದೆ ಅಂತಂದ್ರೆ ಪಕ್ಷದಿಂದ ಉಚ್ಚಾಟನೆ ಆಗಿರ್ತಕ್ಕಂತಹ ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಆಲ್ರೆಡಿ ಉಚ್ಚಾಟನೆ ಆಗಿದ್ದಾರೆ. ಸೊ ಹಾಗಾಗಿ ಅವರ ಮಾತು ಕೂಡ ಈಗ ನಡೆಯಲ್ಲ. ಆದ್ರೆ ಈಗ ಮಿಕ್ಕಿರ್ತಕ್ಕಂತಹ ದಾರಿ ಏನಪ್ಪಾ ಅಂದ್ರೆ, ಒಂದ್ ಕಡೆ BY ವಿಜೇಂದ್ರ ಅವರು ಯಾವುದೇ ಕಾರಣವನ್ನ ಕೊಡದೆ ನೇರವಾಗಿ ತಮ್ಮ ಸ್ಥಾನವನ್ನ ತ್ಯಜಿಸಬೇಕು. ಆ ಮುಖಾಂತರ ಅಲ್ಲಿ ತೆರವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಪಕ್ಷದ ಹಿರಿಯರಾಗಿರ್ತಕ್ಕಂಥವರು, ಅನುಭವಿ ಆಗಿರ್ತಕ್ಕಂಥವರು ಹಾಗೂ ಸಾಕಷ್ಟು ಒಂದು ಜ್ಞಾನ ಉಳ್ಳತಕ್ಕಂಥವರು ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಆ ಒಂದು ಅಧ್ಯಕ್ಷ ಗಾದಿಯನ್ನ ಏರಬೇಕಂತಕ್ಕಂಥ ಒಂದು ಇಂಡೈರೆಕ್ಟ್ ಆಗಿರ್ತಕ್ಕಂಥ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಿ ಸೋಮಣ್ಣ ಅವರಿಗೆ ಸಾಕಷ್ಟು ಅನುಭವ ಇದೆ, ಅಂಥವರು ರಾಜಕೀಯಕ್ಕೆ ಬರಬೇಕು. ಹಾಗಂತ ನಾವೇನ್ ಮಾತ್ರ ಹೇಳ್ತಾ ಇಲ್ಲ, ಸಾಕಷ್ಟು ಬಿಜೆಪಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಸಾಕಷ್ಟು ಬಿಜೆಪಿಯ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ವಿ ಸೋಮಣ್ಣ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದರೆ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಹತ್ತೊಂದು ಬೆಲೆಯನ್ನು ಕೊಟ್ಟಂತಾಗುತ್ತೆ, ಮತ್ತೊಂದು ತೂಕ ಬಂದಂತಾಗುತ್ತೆ. ಯಾಕಂದ್ರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಬರೀ ಕೇಂದ್ರಕ್ಕೆ ಮಾತ್ರ ಸೀಮಿತವಲ್ಲ, ಅವರು ರಾಜ್ಯಕ್ಕೆ ಬರಲೇಬೇಕು.
ರಾಜ್ಯ ರಾಜಕೀಯಕ್ಕೆ ಬರಬೇಕು. ರಾಜಕಾರಣಕ್ಕೆ ಬಂದರೆ ಮಾತ್ರ ಇಲ್ಲಿ ಕಾರ್ಯಕರ್ತರು ಉಳಿತಾರೆ, ಜೊತೆಗೆ ಬಿಜೆಪಿ ಶಾಸಕರು ಕೂಡ ಉಳಿತಾರೆ. ಯಾಕಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ, ಸೋಮಣ್ಣ ಅವರು ಕೇವಲ ಅವರು ಅನುಭವಿ ರಾಜಕಾರಣಿ ಅಲ್ಲ, ಎಲ್ಲರನ್ನೂ ಕೂಡ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಒಕ್ಕೋರಲಿನಿಂದ ತೆಗೆದುಕೊಂಡು ಎಲ್ಲರನ್ನ ಮುನ್ನಡೆಸತಕ್ಕಂತಹ ಒಂದು ಸಾಮರ್ಥ್ಯ ಸದ್ಯದ ಮಟ್ಟಿಗೆ ವಿ ಸೋಮಣ್ಣರಲ್ಲಿ ನಾವು ಕಂಡಿದ್ದೇವೆ. ಹಾಗಾಗಿ ಯಾವುದೇ ಒಂದು ಕಾರಣವನ್ನು ನೀಡದೆ BY ವಿಜೇಂದ್ರ ಅವರು ಇಲ್ಲಿ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನವನ್ನಾಗ ಒಂದು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆ ಏನಾಗಿದೆ ಅಂತಂದ್ರೆ BY ಯಡಿಯೂರಪ್ಪನವರು ಕೂಡ ಇದೀಗ ಒಂದು ಕಡೆ ತಮ್ಮ ಮಗನನ್ನ BJP ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದು ಅವರಿಗೂ ಕೂಡ ಇದೀಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಸದಾ ಟೀಕೆ ಟಿಪ್ಪಣಿಗಳಿಗೆ ಬರ್ತಾ ಇತ್ತು. BSY ಕುಟುಂಬ ಅಂತಂದ್ರೆ ಅದು ಕುಟುಂಬ ರಾಜಕಾರಣ, ತಂದೆ ನಂತರ ಮಗ ನಂತರ ಅವರ ಮಗ, ಹೀಗೆ ಸಂಪೂರ್ಣವಾಗಿ ಅದು ನಿರಂಕುಶವಾಗಿರ್ತಕ್ಕಂತಹ ಒಂದು ಪರಂಪರೆಯಲ್ಲಿ BJPಯಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಕುಟುಂಬ ಇದ್ದರೆ ಅದು ಕೇವಲ BSY ಕುಟುಂಬ ಅಂತಕ್ಕಂತಹ ಮಾತುಗಳು ವಿರೋಧ ಪಕ್ಷಗಳಲ್ಲಿ ಹಾಗೂ ಅದರ ಜೊತೆಗೆ ಆಡಳಿತಾರೂಢ ಪಕ್ಷಗಳಲ್ಲಿ ಕೂಡ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಮಾತನಾಡೋದು ಸರ್ವಸಾಮಾನ್ಯ, ಆದರೆ ಸ್ವತಃ BJP ಪಕ್ಷದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ನಾಯಕರಿದಾರಲ್ಲ, ಅತೃಪ್ತ ಬಣದ ನಾಯಕರಿದಾರಲ್ಲ, ಆ ಒಂದು ಬಣದ ನಾಯಕರು ತಮ್ಮ ಅಸಮಾಧಾನವನ್ನ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲೋದ್ರೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಇದಕ್ಕೆ ಉದಾಹರಣೆ ಅಂತ ನೋಡಿದಾಗ ಶಾಸಕ ಬಸನಗೌಡ ಪಾಟೀಲ್ ಹರತನಲ್ಲ, ಅವರು ಹೋದಲ್ಲಿ ಹೇಳ್ತಾ ಇದ್ರು BSY ಅಂತಂದ್ರೆ ನಿರಂಕುಶವಾದ ಪ್ರಜಾಪ್ರಭುತ್ವವನ್ನ ಅವರು ಒಂದು ಪರಿಗಣನೆಗೆ ತೆಗೆದುಕೊಂಡು ತಂದೆ ನಂತರ ಅವರ ಮಗ ನಂತರ ಅವರ ಮಗ, ಹೀಗೆ ಸಂಪೂರ್ಣವಾಗಿ ನಿರಂಕುಶವಾಗಿ ಇದು ಕುಟುಂಬದ ಹಿನ್ನೆಲೆಯಲ್ಲಿ BJP ಹೊಂದಿದೆ. ಹಾಗಾಗಿ BJP ಬಲಾಢ್ಯವಾಗಿ ತಮ್ಮ ಕುಟುಂಬವನ್ನ ಒಂದು ಸಂಪೂರ್ಣವಾಗಿ ನಿರ್ಮಿಸುವಲ್ಲಿ BSY ಕುಟುಂಬ ಪ್ರಮುಖವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಇದೇ ಒಂದು ಯತ್ನಾಳ್ ಅವರು ಮಾತನಾಡ್ತಾ ಇದ್ರು. ಇನ್ನು ಮತ್ತೆ ಮುಂದುವರೆ ಹೇಳ್ತಾರೆ ಇಲ್ಲಿ ಕುಮಾರ್ ಬಂಗಾರಪ್ಪನವರು, ನಾವು ಅವರನ್ನೇ ಅಧ್ಯಕ್ಷ ಮಾಡಬೇಕಂತೂ ನಾವು ಒತ್ತಾಯ ಮಾಡ್ತಾ ಇಲ್ಲ, ಆದರೆ ವಿಜೇಂದ್ರ ಮಾತ್ರ ಬದಲಾಗಲೇಬೇಕು. ಅವರು ಬದಲಾಗದೇ ಇದ್ದರೆ ಅವರನ್ನು ಕೆಳಗಿಳಿಸುವಂತಹ ಒಂದು ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ನಾವಂತೂ ಪಣ ತೊಟ್ಟಿದ್ದೀವಿ. BJPಯ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೆಳಗೆ ಇಳಿಯುವವರೆಗೂ ಕೂಡ ನಾವು ದೊಡ್ಡ ಆಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಅಂತಕ್ಕಂತಹ ಮಾತುಗಳನ್ನು ಕೂಡ ಇಲ್ಲಿ ಕುಮಾರ್ ಬಂಗಾರಪ್ಪ ಹೇಳ್ತಾ ಇದ್ದಾರೆ. ತಾವು ನೋಡಬಹುದು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೇ BJPಯ ಅತೃಪ್ತ ಬಣದ ನಾಯಕರಾಗಿರ್ತಕ್ಕಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರಬಹುದು, ಅದೇ ರೀತಿಯಾಗಿ ಈಶ್ವರಪ್ಪನವರಾಗಿರಬಹುದು, ಆಮೇಲೆ ಕುಮಾರ್ ಬಂಗಾರಪ್ಪನವರಾಗಿರಬಹುದು, ಅದೇ ರೀತಿಯಾಗಿ ಜಾರಕಿಹೊಳಿ ಆಗಿರಬಹುದು, ರಮೇಶ್ ಜಾರಕಿಹೊಳಿ ಆಗಿರಬಹುದು, ಅರವಿಂದ್ ಲಿಂಬಾವಳಿ, ಆಮೇಲೆ ಅದೇ ರೀತಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆಗಿರಬಹುದು, ಈ ರೀತಿಯಾಗಿ ತಮ್ಮದೇ ಆಗಿರತಕ್ಕಂತಹ ಒಂದು ಆಂದೋಲನವನ್ನು ಮಾಡಿದರು. BJPಯ ಎಲ್ಲ ನಾಯಕರು ಕೂಡಿಕೊಂಡು ರಾಜ್ಯ ಒಂದು ಸರ್ಕಾರದ ವಿರುದ್ಧ ಇಲ್ಲಿ ಜನಾಂದೋಲನವನ್ನು ಮಾಡಿದರೆ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮದೇ ಒಂದು ಪಂಗಡ ಇದೆ, ನಮ್ಮದೇ ಒಂದು ಸಮುದಾಯವಿದೆ, ನಮ್ಮದೇ ಒಂದು ಗುಂಪಿದೆ, ನಮ್ಮ ಒಂದು ಗುಂಪೇ ಬೇರೆ, BJPಯ ಗುಂಪೇ ಬೇರೆ ಅಂತಕ್ಕಂಥ ಗುರುತಿಸಿಕೊಂಡಿರ್ತಕ್ಕಂತಹ ಈ ಒಂದು ಅತೃಪ್ತ ಬಣ ಇದೆಯಲ್ಲ, ಇವರು ಕೂಡ ಪರ್ಯಾಯವಾಗಿ ಒಂದು ಹೋರಾಟವನ್ನು ಮಾಡ್ತಾನೆ ಬಂದಿದ್ದರು. ಅದು ವಾಲ್ಮೀಕಿಯ ಪ್ರಕರಣ ಆಗಿರಬಹುದು, ಅದೇ ರೀತಿಯಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿರಬಹುದು, ಅದೇ ರೀತಿಯಾಗಿ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಈ ಮಸೀದಿಗಳಿಗೆ ಅಂದರೆ ಇತಿಹಾಸ ಕಾಲದಲ್ಲಿ ಬರೆದುಕೊಂಡು ಬಂದಿರತಕ್ಕಂತಹ ಇತಿಹಾಸ ಕಾಲದ ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ನಿಯಮಗಳ ವಿರುದ್ಧವಾಗಿ ಕೂಡ ಇದೇ ಒಂದು ಅತೃಪ್ತ ನಾಯಕರ ಒಂದು ಬಣದವರು ಸಾಕಷ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದರು, ಆಂದೋಲನವನ್ನು ಹಮ್ಮಿಕೊಂಡಿದ್ರು, ಬೃಹತ್ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಒಂದು ಕಡೆ ಈ ಸಮಾವೇಶವಾದರೆ ಈಗ ಮತ್ತೊಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತೆ ಆಗಿರತಕ್ಕಂತಹ ಇಲ್ಲಿ ಶಾಸಕ BY ವಿಜೇಂದ್ರ ಅವರು ಏನಿದ್ದಾರಲ್ಲ, ಅವರು ಅಧಿಕಾರದ ಗದ್ದುಗೆಯನ್ನು ಅಂದರೆ ಅಧ್ಯಕ್ಷನ ಒಂದು ಗದ್ದುಗೆಯಿಂದ ಇಳಿಲೇಬೇಕು, ಇಳಿಯವರೆಗೂ ಕೂಡ ನಾವು ಬಿಡಲ್ಲ, ನಾವಂತೂ ಪಣವನ್ನು ತೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಮಾಡಿದ್ದಾರೆ. ಇನ್ನು ಇದೇ ಒಂದು ಗುಂಪಿನ ಮತ್ತೊಬ್ಬ ನಾವು ನಾಯಕ ಅಂತ ನೋಡಿದಾಗ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ವಿಜೇಂದ್ರ ವಿರುದ್ಧ ನಿರಂತರವಾಗಿ ಕಿಡಿಕೇರಿದ್ದಾರೆ. ಇದೇನು ಹೊಸದೇನಲ್ಲ, ಯಾಕಂದರೆ ಪಕ್ಷದಲ್ಲಿ ಇದ್ದಾಗಲೂ ಕೂಡ BY ಒಂದು ವಿಜೇಂದ್ರ ಹಾಗೂ BSY ಕುಟುಂಬದ ವಿರುದ್ಧ ನಿರಂತರವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ಅಧಿಕಾರದ ಇದ್ದಾಗಲೂ ಕೂಡ ಆಯಿತು, ಅಧಿಕಾರ ಇರದೇ ಇದ್ದಾಗಲಾದ್ರೂ ಕೂಡ ನೇರವಾದಂತಹ ಮಾತುಗಳನ್ನು ಆಡ್ತಾ ಇದ್ರು ಇಲ್ಲಿ ಯತ್ನಾಳ್ ಅವರು. ಅದು ಏನಪ್ಪ ಅಂತಂದರೆ ವಿಜೇಂದ್ರ ನಾಯಕತ್ವ ಹೇಗಿದೆ ಅಂತಂದರೆ ವಿರೋಧ ಪಕ್ಷದ ಧ್ವನಿಯನ್ನು ದುರ್ಬಲಗೊಳಿಸಿದೆ. ವಿಪಕ್ಷ ಅಂತಂದರೆ ಇಲ್ಲಿ ಕಾಂಗ್ರೆಸ್ ಇರತಕ್ಕಂತಹ ಆಡಳಿತಾರೂಢ ಪಕ್ಷ ಇದೆಯಲ್ಲ, ಒಂದು ಆಡಳಿತಾರೂಢ ಪಕ್ಷವನ್ನು ಒಂದು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಕ್ಕಂತಹ ಧ್ವನಿ ಯಾವುದಕ್ಕಿದ್ರೆ ವಿರೋಧ ಪಕ್ಷಕ್ಕಿರುತ್ತೆ. ಹಾಗಾಗಿ ಇಂತಹ ವಿರೋಧ ಪಕ್ಷದ ಧ್ವನಿಯನ್ನು ಇದೀಗ ಸಂಪೂರ್ಣವಾಗಿ ಇವರು ಏನು ಮಾಡಿದ್ದಾರೆ ಅಂತಂದರೆ ದುರ್ಬಲಗೊಳಿಸಿದ್ದಾರೆ. ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಹಕ್ಕನ್ನೇ ಕಳೆದುಕೊಂಡಿರ್ತಕ್ಕಂತಹ ಪರಿಸ್ಥಿತಿ ರಾಜ್ಯ BJPಯ ಒಂದು ಪಕ್ಷಕ್ಕೆ ಎದುರಾಗಿರ್ತಕ್ಕಂತಹ ಮಾತನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ ಯತ್ನಾಳ್ ಅವರು.
ಇನ್ನು ಪಕ್ಷಕ್ಕೆ ದಿಕ್ಕು ದೆಸೆಯಿಲ್ಲದಂತಹ ಮಾಡಿದಂತಹ ಕೀರ್ತಿ ಕೂಡ ಇದೇ ಒಂದು ವಿಜೇಂದ್ರಿಗೆ ಸಲ್ಲುತ್ತೆ ಅಂತ ಮಾತನ್ನು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ನಾವು ಆತ್ಮಹತ್ಯೆಗೆ ತಯಾರಾಗಿದ್ದೀವಿ ಅಂತಂದರೆ ವಿಜೇಂದ್ರ ಅವರು ಏನು ಮಾಡ್ತಾರೆ ಅಂದರೆ ಸ್ವತಃ ತಮ್ಮ ಕೈಯಿಂದನೇ BJPಯನ್ನು ಮುಗಿಸೋಕೆ ಹಿಂದೆ ಮುಂದೆ ನೋಡಲ್ಲ ಅಂತಹ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ BY ವಿಜೇಂದ್ರ ಅವರು. ಇನ್ನು ವಿಜೇಂದ್ರ ಅವರು ಸಭೆಗಳಿಗೆ ಹೋರಾಟಗಳಿಗೆ ಸಾಕಷ್ಟು ತಯಾರಿಯನ್ನು ಮಾಡಿಕೊಡ್ತಾರೆ. ಆದರೆ ಎಷ್ಟು ಜನ ಸೇರ್ತಾರೆ ನೋಡಿದ್ದೀರಾ ನೀವು? ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿದ್ದಾರಾ? ಇದುವರೆಗೆ ವಿಜೇಂದ್ರ ಅವರು ಮಾಡಿರ್ತಕ್ಕಂತಹ ಸಮಾವೇಶ ಆಗಿರ್ಬೋದು, ಸುದ್ದಿಗೋಷ್ಠಿ ಆಗಿರ್ಬೋದು, ಯಾವುದೇ ಒಂದು ಪ್ರತಿಭಟನೆ ಆಗಿರ್ಬೋದು, ಎಷ್ಟು ಜನ ಸೇರ್ತಾರೆ? ಮೊನ್ನೆ ನೋಡಿದರೆ ಬೆಂಗಳೂರಿನ ಒಂದು RCB ಕಾಲ್ ತುಳಿತದಲ್ಲಿ 11 ಜನ ಮೃತಪಟ್ಟಾಗ ಇದೇ BJPಯ ನಾಯಕರು ಎಲ್ಲರೂ ಕೂಡಿಕೊಂಡು ಹೋರಾಟವನ್ನು ಮಾಡಿದಾಗ ಆ ಪ್ರತಿಭಟನೆಯಲ್ಲಿ ಎಷ್ಟು ಜನ ಇದ್ದರು? ಕನಿಷ್ಠ ಅಂದರೆ ಒಂದು 300 ಜನ ಆದರೂ ಸೇರಬೇಕಲ್ವಾ? 300 ಜನಗಳು ಕೂಡ ಸೇರಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷವಾಗಿರ್ತಕ್ಕಂತಹ ಒಂದು ಈ BJP ಪಕ್ಷ ಇದೆಯಲ್ಲ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಅಂತಕ್ಕಂತಹ ಒಂದು ಅಸಮಾಧಾನದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಆಡಳಿತ ಪಕ್ಷಕ್ಕೆ BJPಯ ಯಾವುದೇ ಭಯಾನೇ ಇಲ್ಲದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಆಡಳಿತಾತ್ಮಕ ಸರ್ಕಾರ ಆಡಳಿತವನ್ನು ಮಾಡಬೇಕಾದ್ರೆ ಏನಾದರೂ ತಪ್ಪು ದಾರಿ ಹಿಡಿದರೆ ಅದನ್ನು ಪ್ರಶ್ನೆ ಮಾಡತಕ್ಕಂತಹ ಹಕ್ಕು ಇಲ್ಲಿ ವಿಪಕ್ಷಕ್ಕಿರುತ್ತೆ. ಆದರೆ ರಾಜ್ಯದಲ್ಲಿ ಏನಾಗಿದೆ, ಆಡಳಿತ ಪಕ್ಷದವರು ಹೇಳ್ತಾ ಇದ್ದಾರೆ BJPಯ ಆಂತರಿಕ ಪಕ್ಷಗಳ ಒಂದು ಬಡಿದಾಟದಲ್ಲಿ ಅವರವರಲ್ಲೇ ಸರಿಯಿಲ್ಲ, ಅವರವರಲ್ಲೇ ಹೊಂದಾಣಿಕೆಯಲ್ಲೇ ಅವರು ಪರಸ್ಪರ ಕಾಲೆಳಿತಾ ಇದ್ದಾರೆ. ಹೀಗಿರಬೇಕಾದ್ರೆ ನಮಗೆ ಯಾವುದೇ ಭಯ ಇಲ್ಲ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ಹಾಗಾಗಿ ಮೊದಲು ನಾವು ಗಟ್ಟಿಗೊಳ್ಬೇಕಾಗತ್ತೆ. ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷ ಗಟ್ಟಿಯಾಗಿ ನಿಲ್ಲಬೇಕಾಗತ್ತೆ. ಆ ಒಂದು ಶಕ್ತಿ ಸಾಮರ್ಥ್ಯ ವಿಜೇಂದ್ರ ಅವರ ವ್ಯಕ್ತಿತ್ವದಲ್ಲಿ ಇಲ್ಲ. ಅವರು ನಾಯಕರಾಗಲು ಅಸಮರ್ಥರಾಗಿದ್ದಾರೆ. ಹಾಗಾಗಿ ಆ ವರಿಷ್ಠರು, ನಾವು BJP ವರಿಷ್ಠರಿಗೂ ನಾವು ಹೇಳ್ತಾ ಇದ್ದೀವಿ, ಇಂತಹ ಅಯೋಗ್ಯ ಅಧ್ಯಕ್ಷನನ್ನು ಈ ಕೂಡಲೇ ಬದಲಾಯಿಸಬೇಕಂತಹ ಮಾತನ್ನು ಕೂಡ ಬಹಳಷ್ಟು ಕಠೋರವಾಗಿ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ನೇರವಾದಂತಹ ವಾಗ್ದಾಳಿಯನ್ನು ಮಾಡಿದ್ದಾರೆ. ಯಾವುದೇ ಹಿಂದೆ ಮುಂದೆ ನೋಡಿಲ್ಲ, ಮುಲಾಜಿಲ್ಲದೆ ನಮಗೆ BJPಯಲ್ಲಿ ಇಂತಹ ಅಯೋಗ್ಯ ರಾಜ್ಯಾಧ್ಯಕ್ಷ ನಮಗೆ ಬೇಡವೇ ಬೇಡ, ತಂದೆ ಮಕ್ಕಳದು ಯಾವತ್ತಿದ್ರೂ ಕೂಡ ನಿರಂಕುಶ ಪ್ರಜಾಪ್ರಭುತ್ವ ಒಂದು ಅಧಿಕಾರವನ್ನು ಚಲಾಯಿಸ್ತಾನೆ ಬಂದಿದ್ದಾರೆ. ಹಾಗಾಗಿ ವರಿಷ್ಠರು ನಿರ್ಧಾರವನ್ನು ಮಾಡಬೇಕು. BJPಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ಸೂಕ್ತ ಅಲ್ಲ ಅಂತಕ್ಕಂತಹ ಮಾತನ್ನು ಮಾಡಿದ್ದಾರೆ. ಹಾಗಾಗಿ ವೀಕ್ಷಕರೇ, ಒಟ್ಟಿನೆಲ್ಲ ನೋಡಬೇಕಂದ್ರೆ ಸದ್ಯ ರಾಜಕಾರಣಗಳಲ್ಲಿ ಇಂದು BJPಯ ಒಂದು ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತಂದರೆ ಮನೆ ಒಂದು 3 ಬಾಗಿಲು ಅಂದಂಗೆ ಆಗಿದೆ. ಯಾಕಂತಂದರೆ ಆಡಳಿತ ಪಕ್ಷವನ್ನು ಒಂದು ಸೂತ್ರದಲ್ಲಿ ಹಿಡಿದುಕೊಂಡು ಲಗಾಮಿನಲ್ಲಿ ಹಿಡಿದುಕೊಂಡು ಓಡ್ತಕ್ಕಂತಹ ಆಡಳಿತದ ಕುದುರೆಯನ್ನು ಒಂದು ಕಟ್ಟಿ ಹಾಕಬೇಕಾದ್ರೆ ವಿಪಕ್ಷ ಅಂತಕ್ಕಂತಹ ಲಗಾಮನ್ನು ಹಿಡಿದುಕೊಂಡು ಇಲ್ಲಿ ಅದನ್ನು ಸುಭದ್ರವಾಗಿ ಒಂದು ಗುರಿಯನ್ನು ನಡೆಸುವಂತಹ ಒಂದು ಕಾರ್ಯ ಪ್ರತಿಯೊಂದು ವಿಪಕ್ಷಗಳಿಗೆ ಇರುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ರಾಜ್ಯ ಒಂದು BJPಯ ಪಾಳೆಯದಲ್ಲಿ ವಿಪಕ್ಷದಲ್ಲಿ ಇದ್ರೂ ಕೂಡ ತನ್ನ ಅಸ್ತಿತ್ವ, ತನ್ನ ಜವಾಬ್ದಾರಿ, ತನ್ನ ಕರ್ತವ್ಯ ಯಾವ ರೀತಿಯಾಗಿದೆ ಅಂತಕ್ಕಂಥನ್ನು ಸಂಪೂರ್ಣವಾಗಿ ಮರೆತು ಹೋಗಿದೆ ಅಂತಕ್ಕಂತಹ ಮಾತುಗಳು ಕೂಡ ಇದೀಗ ಸ್ವತಃ BJPಯ ನಾಯಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೆಳಗೆ ಇಳಿಸಲಿಲ್ಲ ಅಂತಂದರೆ ನಾವು ಹೋರಾಟವನ್ನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಕುಮಾರ್ ಬಂಗಾರಪ್ಪ ಹೇಳಿದರೆ, ಮತ್ತೊಂದು ಕಡೆ ಇಂತಹ ಒಂದು ಅಯೋಗ್ಯನಾಗಿರ್ತಕ್ಕಂತಹ ಒಬ್ಬ ರಾಜ್ಯಾಧ್ಯಕ್ಷರ ಒಂದು ವ್ಯವಸ್ಥೆ ಅಥವಾ ಒಂದು ವ್ಯಕ್ತಿತ್ವ ನಮಗೆ ಬೇಡ ಅಂತಕ್ಕಂತಹ ಮಾತನ್ನ ಇಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಹಾಗೂ ಮತ್ತೊಬ್ಬ ಅತೃಪ್ತ ಬಣದ ನಾಯಕನಾದಂಥ ಕುಮಾರ್ ಬಂಗಾರಪ್ಪ ಹೇಳ್ತಿದ್ದಾರೆ, ಈ ಒಂದು ರಾಜ್ಯಾಧ್ಯಕ್ಷನ ಗದ್ದುಗೆಯನ್ನು ಇರಲಿಕ್ಕೆ ವಿ ಸೋಮಣ್ಣವರು ಕೂಡ ಅತ್ಯಂತ ಸೂಕ್ತವಾದಂತಹ ವ್ಯಕ್ತಿ, ಸಮರ್ಥರಾಗಿದ್ದಾರೆ, ಅನುಭವಿ ಕೂಡ ಆಗಿದ್ದಾರೆ. ಹಾಗಾಗಿ ಕೇಂದ್ರದಿಂದ ಅವರು ರಾಜ್ಯಕ್ಕೆ ಬರಲೇಬೇಕು. ಆ ಮುಖಾಂತರ ಆ ಒಂದು ಸ್ಥಾನಕ್ಕೆ ಉತ್ತಮವಾದಂತಹ ಒಂದು ತೂಕ ಆಗಿರ್ಬೋದು ಅಥವಾ ಒಂದು ಜವಾಬ್ದಾರಿ ಆಗಿರ್ಬೋದು, ಮತ್ತೊಂದು ವಿಪಕ್ಷ ಸ್ಥಾನಕ್ಕೆ ಒಂದು ಗತ್ತು ಬರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಹುಶಃ ಇವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸದ್ಯದ ದಿನಮಾನಗಳಲ್ಲಿ ಈಗ ಹೈಕಮಾಂಡ್ ಮಟ್ಟಕ್ಕೂ ಕೂಡ ತಲುಪಿದೆ. ಹಾಗಾಗಿ ವರಿಷ್ಠರು ಏನು ಹೇಳ್ತಾರೆ ಕಾದಷ್ಟೇ ನೋಡಬೇಕಾಗುತ್ತೆ. ಇದಾಗಿತ್ತು ಈ ಕ್ಷಣದ ಒಂದು ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.